सुन्दरं समस्त पाप खण्डनं स्वभक्तचित्तरम्। ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 18ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಮ್ಮ ಜೀವನದಲ್ಲಿ ನಾವು ಯಾವ ಥರ ಕರ್ತವ್ಯಗಳನ್ನು ಮಾಡ್ತಾ ಹೋಗ್ತಾ ಇದ್ದೀವಿ ಮತ್ತು ಆ ಕರ್ತವ್ಯಗಳನ್ನು ಯಾರಿಗೆ ಮಾಡ್ತಾ ಇದ್ದೀವಿ ಮತ್ತು ನಾವು ಏನೇನಾಗಲಿ ಕಲಿತಿದ್ದೀವಿ, ಆ ಕರ್ತವ್ಯದಿಂದ ನಮ್ಮ ಜೀವನವನ್ನು ಹೇಗೆ ರೂಪಿಸ್ಕೊಳ್ತೀವಿ ಮತ್ತು ನಮ್ಮ ಜೀವನದ ಸತ್ಯವನ್ನು ಯಾವ ಥರ ಅಳವಡಿಸ್ಕೊಳ್ತೀವಿ ಮತ್ತು ನಮ್ಮ ಜೀವನದಲ್ಲಿ ನಾವು ಏನನ್ನಾಗಲಿ ಒಂದು ಕರ್ತವ್ಯ ಮಾಡುವಾಗ ನಮ್ಮ ಸ್ವಾರ್ಥದಿಂದ ಮಾಡ್ಕೊಳ್ತೀವಿ ಮತ್ತು ನಮ್ಮ ಸುತ್ತಮುತ್ತಲಿನ ಒಂದು ಸಮಾಜಕ್ಕಾಗಲಿ ನಾವೇನೇ ಆಗಲಿ ಕೊಡೋಕೆ ಆಗೋದಿಲ್ಲ. ಎದಕ್ಕಂದರೆ ನಾವೇ ಒಂದು ಒಳ್ಳೆಯ ರೀತಿಯಿಂದ ಬದುಕಬೇಕಂತಾನೆ ನಾವು ಬಡ್ದಾಡ್ತಿರ್ತೀವಿ. ಇಲ್ಲಿ ಸಮಾಜ ಹೇಗೆ ರೂಪಿಸ್ಕೊಳ್ಬೇಕು, ಅದು ಸ್ವಾರ್ಥನ ಅಹಂಕಾರನ ಅನ್ನೋದೇ ಈ ಶ್ಲೋಕದ ಅರ್ಥ ಆಗಿರುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಇವತ್ತಿನ ಶ್ಲೋಕ ಒಂದು ಒಳ್ಳೆಯ ನಿರ್ದಿಷ್ಟದ ಶ್ಲೋಕ ಆಗಿರುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ. 18ನೇ ಶ್ಲೋಕ ಏನಿದೆ, ಆ ಶ್ಲೋಕದಿಂದ ನಾವೇನೇನೆಲ್ಲ ಕಲಿಬೇಕು ಅನ್ನೋದೇ ಈ ಶ್ಲೋಕದ ಅರ್ಥ ಆಗಿದೆ. ಬನ್ನಿ ಈ 18ನೇ ಶ್ಲೋಕ ಏನಿದೆ ಅಂತ ನಾವು ತಿಳ್ಕೊಳ್ಳೋಣ. 18ನೇ ಶ್ಲೋಕ ಹೇಳುತ್ತೆ, ಕರ್ಮಣ್ಯ ಕರ್ಮಯೋಂ ಪಶ್ಚಾದ ಕರ್ಮಣ್ಯ ಚ ಕರ್ಮಯಂ ಸಹ ಬುದ್ಧಿ ಮನುಷ್ಯನಸ್ಯ ಯುಕ್ತಂ ಕೃತ್ಯಕ್ಷಜ್ಞ ಕರ್ಮ ಕೃತೆ. ಇದರ ಅರ್ಥ, ಕರ್ಮದಲ್ಲಿ ಅಕರ್ಮವನ್ನು, ಅಕರ್ಮದಲ್ಲಿ ಕರ್ಮವನ್ನು ಕಾಣುವನು ಮನುಷ್ಯರಲ್ಲಿ ಬುದ್ಧಿವಂತನು. ಅವನು ಎಲ್ಲ ಬಗೆಯ ಕರ್ಮಗಳಲ್ಲಿ ತೊಡಗಿದ್ದರೂ ಅಲೌಕಿಕತ ಸ್ಥಿತಿಯಲ್ಲಿರುವವನು. ಅಂದರೆ ಶ್ರೀ ಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ನಮ್ಮ ಕರ್ತವ್ಯಗಳು ಅಂದರೆ ಕರ್ಮದಲ್ಲಿ ಅಕರ್ಮದಲ್ಲಿ ಅಂತ ನಾವು ತಿಳ್ಕೊಂಡಾಗ, ಕರ್ಮ ಅಂದರೆ ನಮ್ಮ ನಿಸ್ವಾರ್ಥದಿಂದ ಮಾಡುವುದೇ ಕರ್ಮ. ಅಕರ್ಮ ಅಂದರೆ ನಮ್ಮ ಸ್ವಾರ್ಥದಿಂದ ನಮಗೋಸ್ಕರ ನನ್ನ ಒಂದು ಏನೇನಾಗಲಿ ಒಂದು ನನಗೆ ಸಂಬಂಧಪಡಬೇಕು, ನನಗೆ ಎಲ್ಲ ಗೊತ್ತಿರಬೇಕು, ನನಗೆ ಎಲ್ಲ ತಿಳಿದಿರಬೇಕು, ನನ್ನ ಹಾಗೆ ಯಾರೂ ಇಲ್ಲ ಅನ್ನೋದ್ರಿಂದ ಅಕರ್ಮ ಎಂದು ಕರೆಯುತ್ತಾರೆ. ಕರ್ಮ ಅಂದರೆ ನಿಶ್ಚಯ, ಒಂದು ನಿರ್ದಿಷ್ಟ ಕರ್ಮ ಅಂದರೆ ಒಂದು ಕಲ್ಮಶ ಇಲ್ಲದಂಗೆ, ಒಂದು ಏನು ಗೊತ್ತಿಲ್ಲದವರಿಗೆ ಒಂದು ಬುದ್ಧಿಯ ಮಾತು ಹೇಳಿ, ಇದು ನಾವು ಏನೇನಾಗಲಿ ಒಂದು ಕರ್ತವ್ಯ ಮಾಡುವಾಗ ಅದರ ಬಗ್ಗೆ ನನಗೇನು ಲಾಭ ಬರುತ್ತೆ, ಅದರಿಂದ ನಮಗೆ ಯಾವಾಗ ಒಂದು ಒಳ್ಳೆಯ ನಿರ್ದಿಷ್ಟ ಜೀವನ ಕಟ್ಕೊಳ್ಬೇಕು, ಆ ಥರ ಆಸೆ ಪಡುತ್ತಾ ನಾವು ಕರ್ಮದ ಮೇಲೆ ಅವಲಂಬಿತವಾಗಿ ಇರ್ತೀವಿ. ಆದರೆ ಕರ್ಮ ಹೇಳುತ್ತೆ, ನಿನ್ನ ಫಲದ ಆಸೆಯನ್ನು ನನಗೆ ಬಿಡು, ಆ ಫಲದ ಆಸೆಯಿಂದ ನೀವು ಪಟ್ಟರೆ ಮುಂದಿನ ದಿನಗಳಲ್ಲಿ ಅದು ನಿನಗೆ ಯಾವತ್ತಿಗೂ ಸಿಗೋದಿಲ್ಲ. ಹಾಗಾಗಿ ನಿನ್ನ ಜೀವನದಲ್ಲಿ ನೀ ಏನೇನಾಗಲಿ ಒಂದು ನಿರ್ದಿಷ್ಟ ಒಂದು ಜೀವನ ಕಟ್ಕೊಳ್ಬೇಕಂದ್ರೆ ನಿನ್ನ ಜೀವನದ ಸತ್ಯವನ್ನು ಅರಿತುಕೊಂಡು ನಿನ್ನ ಜೀವನದ ಕಥನ ಏನಂತ ತಿಳ್ಕೊ ಮತ್ತು ನೀನು ಕರ್ತವ್ಯದಲ್ಲಿ ಮಾಡುವಾಗ ನಿಚ್ಚ ಒಂದು ಮನಸ್ಸು ಅಂದರೆ ಒಳ್ಳೆಯ ಮನಸ್ಸಿನಿಂದ ನೀ ಇರು. ಇಲ್ಲವಾದರೆ ನಿನ್ನ ಕರ್ತವ್ಯ ನೀವು ಎಷ್ಟೇ ಮಾಡಿದರೂ, ಫಲದ ಮೇಲೆ ಆಸೆ ಇಟ್ಕೊಂಡು ಮಾಡಿದರೂ ನೀನು ಯಾವತ್ತಿಗೂ ಸಹ ಒಂದು ಕರ್ಮ ಮಾಡಿಕೊಂಡೇ ಹೋಗಬೇಕಾಗುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಈ ಶ್ಲೋಕದ ಮುಖಾಂತರ ತಿಳಿಸಿದ್ದಾರೆ. ಮತ್ತು ನಿನ್ನ ಕರ್ಮವನ್ನು ಭಗವಂತನ ರೂಪದಿಂದ ಮಾಡು, ಭಗವಂತನಿಗೋಸ್ಕರ ಮಾಡು. ಭಗವಂತ ನಿನಗೆ ಒಂದು ಒಳ್ಳೆಯ ನಿರ್ದಿಷ್ಟ ದಾರಿಯನ್ನು ತೋರಿಸ್ತಾನೆ. ಭಗವಂತನ ಮೇಲೆ ನಂಬಿಕೆ ಇಡು ಅಂತ ಶ್ರೀಕೃಷ್ಣ ಪರಮಾತ್ಮ ಈ ಶ್ಲೋಕದ ಮುಖಾಂತರ ತಿಳಿಸ್ತಾ ಇದ್ದಾರೆ. ಮತ್ತು ನಾವು ಏನೇನಾಗಲಿ ಒಂದು ಒಬ್ಬ ಮನುಷ್ಯ ಒಂದು ಕಡೆ ಕುಳಿತುಕೊಂಡಾಗ ಅಲ್ಲಿನ ಒಂದು ಆತ ಸುಮ್ಮನೆ ಕುಳಿತುಕೊಂಡಾಗನ ಅಂತ ನಾವು ತಿಳ್ಕೊಳ್ತೀವಿ. ಆದರೆ ಆತನ ಒಳಗಿನ ಮನಸ್ಸಿನಲ್ಲಿ ಒಂದು ಆಲೋಚನೆ, ಕೆಟ್ಟ ಆಲೋಚನೆ ಏನೇನಾಗಲಿ ಅವನು ಮನಸ್ಸಿನಲ್ಲೇ ಕರ್ಮವನ್ನು ಮಾಡ್ತಾ ಇದ್ದಾನೆ. ಅಂಥವರಿಂದ ನಾವು ದೂರ ಇರಬೇಕಾಗುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಏನಾದರೂ ನಡೀತಾ ಇದ್ದರೆ ಈ ಶ್ಲೋಕವನ್ನು ನೋಡಿ, ಈ ಶ್ಲೋಕದಿಂದ ನಿಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಳಿ ಅನ್ನೋದೇ ಈ ಶ್ಲೋಕದ ಅರ್ಥ ಆಗಿದೆ. ಹಾಗಾಗಿ ಈ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕ ಒಂದು ಒಳ್ಳೆಯ ಐತಿಹಾಸಿಕ ಶ್ಲೋಕ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಒಂದು ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡೋಣ ಬನ್ನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.